So current affairs becomes the core of any civil services preparation. ಕರೆಂಟ್ ಅಫೇರ್ಸ್ ಅದರಲ್ಲಿ ಪ್ರತಿದಿನ ಏನು ನ್ಯೂಸ್ ಬರುತ್ತೆ ಅದನ್ನ ಓದಬೇಕು, ಪ್ಲಸ್ ಯು ಹ್ಯಾವ್ ಟು ಡೆಡಿಕೇಟ್ ಸಮ್ ಅಮೌಂಟ್ ಆಫ್ ಟೈಮ್ ಫಾರ್ ರಿವಿಷನ್ಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ದಟ್ ಮೆನಿ ಸ್ಟೂಡೆಂಟ್ ಆಸ್ಕ್ ಮೀ ಇಸ್ ಯಾವ ಸೋರ್ಸ್ ಇಂದ ನಾವು ಕರೆಂಟ್ ಅಫೇರ್ಸ್ ಕವರ್ ಮಾಡಿಲ್ಲ. ದೇ ಕ್ಯಾನ್ ಆಸ್ಕ್ ಸಮ್ ಜಿಯೋಗ್ರಫಿಕಲ್ ಫಿನಾಮಿನಾಸ್, ಈಗ ಸುನಾಮಿ ಆಯ್ತಾ, ಅರ್ತ್ ಕ್ವೇಕ್ ಆಯ್ತಾ, ವಾಲ್ಕೆನೋಸ್ ಆಯ್ತಾ, ಇಲ್ಲ ಲ್ಯಾಂಡ್ ಸ್ಲೈಡ್ಸ್ ಆಯ್ತಾ, ಅದ್ರ ರಿಲೇಟೆಡ್. ಆಲ್ಸೋ ಇಂಪಾರ್ಟೆಂಟ್ ಪರ್ಸನಾಲಿಟಿ ಅಂಡ್ ದೇರ್ ಕಾಂಟ್ರಿಬ್ಯೂಷನ್, ಅವ್ರಿಗೆ ಯಾವುದೋ ಒಂದು ಅವಾರ್ಡ್ ಸಿಕ್ತಾ ಅವ್ರದ್ದು ಕಾಂಟ್ರಿಬ್ಯೂಷನ್, ಆ ಕಾಂಟ್ರಿಬ್ಯೂಷನ್ ಮೇಲೆ ಕ್ವೆಶನ್ಸ್ ಕೇಳಿ. ವಿ ಪುಟ್ ಅಪ್ ಎವ್ರಿ ಡೇ ನ್ಯೂಸ್, ವಿ ಅನಲೈಸ್ ಸಮ್ ಇಂಪಾರ್ಟೆಂಟ್ ನ್ಯೂಸ್ ಆಲ್ಸೋ ಆನ್ ಅ ಡೈಲಿ ಬೇಸಿಸ್. This we have been doing from past 10 years for 2 to 3 hours. That you can do the same thing, you can do it in just about half an hour. Okay, so ಈ ಹಾಫ್ ಆನ್ ಅವರ್ ಅಲ್ಲಿ ನೀವು ಕರೆಂಟ್ ಅಫೇರ್ಸ್ನ ಮುಗಿಸ್ಬಿಡ್ಬೋದು ಆನ್ ಅ ಡೈಲಿ ಬೇಸಿಸ್. ಸೊ ನಿಮಗೂ ಆ ಲ್ಯಾಂಗ್ವೇಜ್, ಆ ಬರವಣಿಗೆ, ದ ವೇ ದೇ ರೈಟ್ ಎಡಿಟೋರಿಯಲ್ಸ್, ನಿಮಗೂ ಅದೊಂದು ಇಂಟರ್ನಲೈಸ್ ಆಗಕ್ಕೆ ಶುರು ಆಗುತ್ತೆ. ಯು ವಿಲ್ ಆಲ್ಸೋ ಸ್ಟಾರ್ಟ್ ರೈಟಿಂಗ್ ಸೇಮ್ ವೇ. ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾ, ನಮ್ಮ ಮ್ಯಾಗ್ಝೀನಿಂದ ನೀವು ಪ್ರಿಪೇರ್ ಆಗ್ಬೋದು. ರೀಸೆಂಟ್ ಆಗಿ ಇದ್ದಿದ್ದು KEA ಎಕ್ಸಾಮ್ ಆಗಲಿ, ಇಲ್ಲ ಪ್ರೀವಿಯಸ್ UPSC KS ಎಕ್ಸಾಮಲ್ಲೂ ಕೂಡ ಭಾಳಷ್ಟು ಕ್ವೆಶನ್ಸ್ ನಮ್ಮ ಕರೆಂಟ್ ಅಫೇರ್ಸ್ ಮ್ಯಾಗ್ಝೀನಿಂದ ಬಂದಿತ್ತು. ಎವ್ರಿ ಸಂಡೇ ಇಡೀ ವಾರದಲ್ಲಿ ಏನೇನು ಇಂಪಾರ್ಟೆಂಟ್ ನ್ಯೂಸ್ ಬಂದಿರುತ್ತೋ ಅದನ್ನ ನಾವು ಕ್ಲಾಸ್ ಮಾಡ್ತೀವಿ ಇನ್ ಜಸ್ಟ್ 2 to 3 hours, ನಾಟ್ ಟೂ ಲಾಂಗ್, ಜಸ್ಟ್ 2 to 3 hours ಅಲ್ಲಿ. ಹೆಲೋ ಎವ್ರಿವನ್, ವೆಲ್ಕಮ್ ಟು ನಮ್ಮ KPSC. ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ, ಸುಮಾರು ಸ್ಟೂಡೆಂಟ್ಸ್ ಕೇಳ್ತಾರೆ ಕರೆಂಟ್ ಅಫೇರ್ಸ್ ಹೇಗೆ ಓದೋದು, ಎಷ್ಟು ತಿಂಗಳು ಕರೆಂಟ್ ಅಫೇರ್ಸ್ ಓದಬೇಕು, ಮತ್ತೆ ಯಾವ್ಯಾವ ಸೋರ್ಸಸ್ಸು, ಎಷ್ಟು ಅವರ್ಸ್ ಡೆಡಿಕೇಟ್ ಮಾಡಬೇಕು, ಈ ಥರ ಭಾಳಷ್ಟು ಕ್ವೆಶನ್ಸ್ನ ಕ್ಲಾರಿಫೈ ಮಾಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಯ್, ಐ ಆಮ್ ಡಾಕ್ಟರ್ ಅರ್ಜುನ್ ಬೋಪಣ್ಣ. ಯು ಆರ್ ವಾಚಿಂಗ್ ನಮ್ಮ KPSC. ಸೊ ಫಸ್ಟ್ ಥಿಂಗ್ ಈಸ್, ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟಾ? ಎಸ್. ಎವ್ರಿ ಎಕ್ಸಾಮ್, ನೀವು ಯಾವುದೇ ಒಂದು ಎಕ್ಸಾಮ್ ತಗೊಂಡ್ರು ಅದರಲ್ಲಿ ಒಂದು 20-30% ಕ್ವೆಶನ್ಸ್ ವಿಲ್ ಕಮ್ ಫ್ರಮ್ ಕರೆಂಟ್ ಅಫೇರ್ಸ್ ಅಲ್ವಾ. ನೀವು ಗ್ರೂಪ್ ಸಿನೇ ಆಗಿರಲಿ, ಇಲ್ಲ ಗ್ರೂಪ್ A, UPSC, KS ಯಾವುದೇ ಒಂದು ಪರೀಕ್ಷೆ ತಗೊಂಡ್ರು ಕರೆಂಟ್ ಅಫೇರ್ಸ್ ಭಾಳಷ್ಟು ಇಂಪಾರ್ಟೆಂಟ್. ಆ್ಯಂಡ್ ಇಟ್ ಈಸ್ ವೆರಿ ಆಬ್ವಿಯಸ್, ಯಾಕಂದರೆ ನಾಳೆ ನೀವು ಒಂದು ಸರ್ವಿಸಲ್ಲಿ ಇರುವಾಗ ಕರೆಂಟ್ ಇಶ್ಯೂಸಲ್ಲಿ ಏನೇನು ತೊಂದರೆಗಳಿದೆ, ಜನರಿಗೆ ಯಾವ ರೀತಿ ಅದನ್ನು ಅದನ್ನ ಇಂಪ್ರೂವ್ ಮಾಡಬೇಕು, ಈ ರೀತಿ ಎಲ್ಲ ಒಂದು ಯೋಜನೆಗಳನ್ನು ನೀವು ಪ್ಲ್ಯಾನ್ ಮಾಡಬೇಕಂದ್ರೆ ಕರೆಂಟ್ ಇಶ್ಯೂಸ್, ಕರೆಂಟ್ ಪ್ರಾಬ್ಲಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಏನೇನು ಕೇಳ್ಬೋದು ಈ ಕರೆಂಟ್ ಅಫೇರ್ಸಲ್ಲಿ? ಒಂದು, ಸ್ಕೀಮ್ಸ್ ಮತ್ತು ಪ್ರೋಗ್ರಾಮ್ಸ್ ಬಗ್ಗೆ ಕೇಳ್ಬೋದು, ಇಲ್ಲ ಮೇಜರ್ ಇಶ್ಯೂಸ್ ದಟ್ ಈಸ್ ಹ್ಯಾಪ್ನಿಂಗ್ ಅಟ್ ನ್ಯಾಷನಲ್, ಇಂಟರ್ನ್ಯಾಷನಲ್, ಇಲ್ಲ ಸ್ಟೇಟ್ ಲೆವೆಲಲ್ಲಿ, ಇಂಪಾರ್ಟೆಂಟ್ ಲಾಸ್, ಲೆಜಿಸ್ಲೇಚರ್ಸು, ಇಲ್ಲ ಪಾಲಿಸೀಸ್ ರಿಲೀಸ್ಡ್ ಬೈ ದ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ರೀಸೆಂಟ್ ಡೆವಲಪ್ಮೆಂಟ್ಸ್, ಎನ್ವೈರ್ಮೆಂಟ್ ಇಕಾಲಜಿಲಿ ಯಾವುದೋ ಒಂದು ಆ್ಯನಿಮಲ್ಲೋ, ಇಲ್ಲ ಯಾವುದೋ ಒಂದು ಬಯೋಸ್ಫಿಯರ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್ಸ್ ಎಕ್ಸೆಟ್ರಾ ನ್ಯೂಸಲ್ಲಿದೆಯಾ, ಅದ್ರ ಬಗ್ಗೆ ಕ್ವೆಶನ್ಸ್ ಕೇಳ್ಬೋದು. ಇಲ್ಲ ದೇ ಕ್ಯಾನ್ ಆಸ್ಕ್ ಸಮ್ ಜಿಯೋಗ್ರಫಿಕಲ್ ಫಿನಾಮಿನಾಸ್, ಈಗ ಸುನಾಮಿ ಆಯಿತಾ, ಅರ್ತ್ ಕ್ವೇಕ್ ಆಯಿತಾ, ವಾಲ್ಕೆನೋಸ್ ಆಯಿತಾ, ಇಲ್ಲ ಲ್ಯಾಂಡ್ ಸ್ಲೈಡ್ಸ್ ಆಯಿತಾ, ಅದ್ರ ರಿಲೇಟೆಡು ಯಾವ ಲೊಕೇಶನಲ್ಲಿ ಆಯಿತು, ಯಾವ ಪ್ಲೇಸಲ್ಲಾಯಿತು, ಮತ್ತು ಯಾವುದೋ ಒಂದು ನದಿ ಫ್ಲಡ್ಡಿಂಗ್ ಆಯಿತಾ, ಅದು ಎಲ್ಲಿದೆ, ಯಾವ ಕಂಟ್ರಿಲಿದೆ, ಯಾವ ಸಿಟಿ ಅದ್ರ ಪಕ್ಕ ಇದೆ, ಥಿಂಗ್ಸ್ ಲೈಕ್ ದಟ್ ಕ್ಯಾನ್ ಬಿ ಆಸ್ಕ್ಡ್. ಆರ್ ಎನಿ ನ್ಯೂ ಡೆವಲಪ್ಮೆಂಟ್ಸ್ ದಟ್ ಹ್ಯಾಸ್ ಹ್ಯಾಪೆಂಡ್ ಇನ್ ಅವರ್ ಕಂಟ್ರಿ, ಇಲ್ಲ ಹೊಸ ರೋಡ್, ಇಲ್ಲ ಹೊಸ ಏರ್ಪೋರ್ಟ್, ಮತ್ತು ಡಿಫೆನ್ಸಲ್ಲಿ ಎನಿ ಅಕ್ವೈರ್ಮೆಂಟ್, ಹೊಸ ಏರೋಪ್ಲೇನ್ಸ್ ಏನಾದರೂ ಅಕ್ವೈರ್ ಮಾಡ್ತಾ. ಸೊ ಈ ರೀತಿ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ದಟ್ ಕ್ಯಾನ್ ಬಿ ಆಸ್ಕ್ಡ್ ಫ್ರಮ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅದಲ್ಲದೆ ಈವನ್ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್, ಇಫ್ ಇಟ್ ಈಸ್ ಇನ್ ನ್ಯೂಸ್ ಕರೆಂಟ್ಲಿ, ಇಲ್ಲ ಯಾವುದೋ ಒಂದು ಹಿಸ್ಟಾರಿಕಲ್ ಸೈಟ್ ವಾಸ್ ನೇಮ್ಡ್ ಆಸ್ ಯುನೆಸ್ಕೋ ಹೆರಿಟೇಜ್ ಸೈಟ್, ಆ ರೀತಿ ಏನಾದರೂ ಹೊಸದು ನ್ಯೂಸಲ್ಲಿ ಬಂದರೆ ಡೆಫಿನೆಟ್ಲಿ ದೇ ವಿಲ್ ಆಸ್ಕ್ ದಟ್ ಇನ್ ದಿ ಎಕ್ಸಾಮ್. ಆಲ್ಸೋ ಇಂಪಾರ್ಟೆಂಟ್ ಪರ್ಸನಾಲಿಟಿ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್, ಅವ್ರಿಗೆ ಯಾವುದೋ ಒಂದು ಅವಾರ್ಡ್ ಸಿಕ್ತಾ, ಅವ್ರದ್ದು ಕಾಂಟ್ರಿಬ್ಯೂಷನ್, ಆ ಕಾಂಟ್ರಿಬ್ಯೂಷನ್ ಮೇಲೆ ಕ್ವೆಶನ್ಸ್ ಕೇಳ್ಬೋದು. ಡಿಪೆಂಡಿಂಗ್ ಅಪಾನ್ ವಿಚ್ ಎಕ್ಸಾಮ್ ಯು ಟೇಕ್ ಅಲ್ವಾ, ಅದರ ಪ್ರಕಾರ ದ ಡಿಫಿಕಲ್ಟಿ ಲೆವೆಲ್ ಆಲ್ಸೋ ವಿಲ್ ವೇರಿ. ಈಗ UPSC ಮತ್ತು KS ಲೆವೆಲಲ್ಲಿ ನ್ಯೂಸ್ ಜೊತೆ ಅದ್ರದ್ದು ಅನಾಲಿಸಿಸ್ ಕೂಡ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪಾಲಿಸಿ ಸ್ಕೀಮ್ ಗೌರ್ಮೆಂಟ್ ಅನೌನ್ಸ್ ಮಾಡ್ತಾ ಅದರದ್ದು ಉದ್ದೇಶ ಏನು, ಅದರದ್ದು ಬೆನಿಫಿಟ್ ಏನು, ಅದರದ್ದು ಚಾಲೆಂಜಸ್, ಅದರದ್ದು ಪ್ರಾಬ್ಲಮ್ಸ್ ಏನು, ಅದನ್ನ ಹೇಗೆ ನಾವು ಇಂಪ್ರೂವ್ ಮಾಡ್ಬೋದು, ಈ ರೀತಿ ಒಂದು ಅನಾಲಿಸಿಸ್ ಬೇಸ್ಡ್ ಕ್ವೆಶನ್ಸ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಪ್ರಿಲಿಮ್ಸಲ್ಲೂ ಕೂಡ, ಮೇನ್ಸಲ್ಲೂ ಕೂಡ ಕೇಳ್ತಾರೆ.
ಅದಲ್ಲದೆ ಈವನ್ ಇಂಟರ್ವ್ಯೂಲು ಕೂಡ ನಿಮಗೆ ಕ್ವೆಶನ್ಸ್ ವಿಲ್ ಬಿ ಬೇಸ್ಡ್ ಆನ್ ಕರೆಂಟ್ ಅಫೇರ್ಸ್. ಯಾವುದೋ ಒಂದು ಇಶ್ಯೂ ಇದ್ದರೆ ಅದ್ರ ಮೇಲೆ ಕ್ವೆಶನ್ಸ್. ಈಗ ರೀಸೆಂಟಾಗಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಲಾಟ್ ಆಫ್ ಕ್ವೆಶನ್ಸ್ ಆರ್ ಬೀಯಿಂಗ್, opposition, lot of are questioning its ನ್ಯೂಟ್ರಾಲಿಟಿ. ಸೊ ಅದ್ರ ಬಗ್ಗೆನೂ ಕೇಳ್ಬೋದು. ಸೊ ಎಲೆಕ್ಷನ್ ಕಮಿಷನ್ ಏನು, ಅದರದ್ದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನು, ಮತ್ತು ವಾಟ್ ಆರ್ ದ ಲಾಸ್ ರಿಲೇಟಿಂಗ್ ಟು ಎಲೆಕ್ಷನ್ಸ್ ಇನ್ ಇಂಡಿಯಾ. ಈ ರೀತಿ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದಿ ಎಕ್ಸಾಮಿನೇಷನ್. ಸೊ ಕರೆಂಟ್ ಅಫೇರ್ಸ್ ಬಿಕಮ್ಸ್ ದ ಕೋರ್ ಆಫ್ ಎನಿ ಸಿವಿಲ್ ಸರ್ವಿಸಸ್ ಪ್ರಿಪರೇಷನ್ ಅಲ್ವಾ. ಸೊ ಯಾವುದೇ ಒಂದು ಎಕ್ಸಾಮ್ಗೆ this current affairs plays a very very key role, foundation for all the examination alva. So therefore at least every day nan prakara on the 2 hours you will have to dedicate for current affairs. Current affairs adralli prati dina ಏನು ನ್ಯೂಸ್ ಬರುತ್ತೆ ಅದನ್ನ ಓದಬೇಕು, ಪ್ಲಸ್ ಯು ಹ್ಯಾವ್ ಟು ಡೆಡಿಕೇಟ್ ಸಮ್ ಅಮೌಂಟ್ ಆಫ್ ಟೈಮ್ ಫಾರ್ ರಿವಿಷನ್. ಸೊ ರಿವಿಷನ್ ಮಾಡ್ತಾನೆ ಇರಬೇಕು, ಇಲ್ಲ ಯಾಕಂದರೆ ಹೊಸ ಹೊಸ ನ್ಯೂಸ್ ಬಂದಂಗೆ ಹಳೇದು ಮರೆಯೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಎಕ್ಸಾಮ್ ಬಂದ ತಕ್ಷಣ, ಎಕ್ಸಾಮ್ ಹತ್ತಿರ ಇರುವಾಗ ನಿಮ್ಗೆ ಅದು ನೆನಪು you will start forgetting those things. So revision is also very important. So every day ಹೊಸ ನ್ಯೂಸು ಓದಬೇಕು, ಪ್ಲಸ್ ಹಳೆ ನ್ಯೂಸ್ನ ರಿವೈಸ್ ಮಾಡ್ತಾನೆ ಇರಬೇಕು. Right. So about 2 hours every day please dedicate for reading current affairs. So this is number 1. ಮತ್ತೆ ಎಷ್ಟು ತಿಂಗಳ ತನಕ ಒಂದು ಕರೆಂಟ್ ಅಫೇರ್ಸ್ ಮೇಲೆ ಕ್ವೆಶನ್ಸ್ ಕೇಳ್ಬೋದು ಎಕ್ಸಾಮ್ಗೆ? ಸೊ ಯೂಶಲಿ ನೀವು ಇವತ್ತು ಎಕ್ಸಾಮ್ ಅಂದರೆ ಇವತ್ತಿಂದ ಒಂದು 10ರಿಂದ 12 ತಿಂಗಳವರೆಗೆ ಪಾಸ್ಟ್ ನ್ಯೂಸ್ ಕೇಳ್ಬೋದು. ಓಕೆ, ಸೊ 1 ಇಯರ್ದು ಕರೆಂಟ್ ಅಫೇರ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ ಎಕ್ಸಾಮಿನೇಷನ್. ಸೊ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದರೆ ನೀವು ಯು ವಿಲ್ ಹ್ಯಾವ್ ಅ ಕೈಂಡ್ ಆಫ್ ಕಂಟಿನ್ಯೂಟಿ ವಿತ್ ಕರೆಂಟ್ ಅಫೇರ್ಸ್. ದಿಸ್ ಇಸ್ ದ ಬೆಸ್ಟ್ ಸ್ಟ್ರಾಟಜಿ. ಎಕ್ಸಾಮ್ ನಾಳೆ ಅನ್ನುವಾಗ ಇವತ್ತು ಕೂತ್ಕೊಂಡು 10 ತಿಂಗಳದ್ದು ಮ್ಯಾಗ್ಝೀನ್ ಓದೋಕ್ಕೆ ಆಗೋದಿಲ್ಲ. ಸೊ ದಿನ ನೀವೊಂದು ಕನ್ಸಿಸ್ಟೆಂಟ್ ಆಗಿ ಕರೆಂಟ್ ಅಫೇರ್ಸ್ಗೆ ಡೆಡಿಕೇಟ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು be very good. I mean, you will be able to cover most of the topics that is asked in the examination. Right? So about 10 months to 1 year. This is what you need to prepare for every exam that you give in the future. Okay. So what are the sources? The most important question that many students ask me is, ಯಾವ ಸೋರ್ಸಿಂದ ನಾವು ಕರೆಂಟ್ ಅಫೇರ್ಸ್ ಕವರ್ ಮಾಡಬೇಕು? ಬಿಕಾಸ್ ಸಿ ಮಾರ್ಕೆಟಲ್ಲಿ ಇಫ್ ಯು ಸಿ the advice that you get from toppers ಆಗಲಿ, ಸೀನಿಯರ್ಸ್ ಆಗಲಿ, ಮೆಂಟರ್ಸ್, ಇಲ್ಲ ನಮ್ಮ ಥರ ಟೀಚರ್ಸಿಂದ ವಾಟ್ ಸಜೆಷನ್ಸ್ ಯು ಗೆಟ್ ಇಸ್ ಸೋ ಡೈವರ್ಸ್. ಕೆಲವರು ಹೇಳ್ತಾರೆ ನ್ಯೂಸ್ ಪೇಪರ್ ಓದಿ, ಕೆಲವರು ಹೇಳ್ತಾರೆ ಮ್ಯಾಗ್ಝೀನ್ಸ್ ಓದಿ, ಕೆಲವರು ಹೇಳ್ತಾರೆ ನನ್ನ ಕ್ಲಾಸ್ ಅಟೆಂಡ್ ಆಗಿ ಎಲ್ಲಾನು ಕವರ್ ಮಾಡ್ತೀವಿ. ಸೊ therefore there's lot of confusion. ಏನು ಮಾಡೋದು, ಎಲ್ಲಿಂದ ಮಾಡೋದು? ಇಟ್ ಬಿಕಮ್ಸ್ ವೆರಿ ಚಾಲೆಂಜಿಂಗ್ ಫಾರ್ ಎವ್ರಿ ಆಸ್ಪಿರೆಂಟ್. ಈಗ ನಾನು ನಿಮ್ಮ ಸಿಚುವೇಶನಲ್ಲಿರುವಾಗ ಭಾಳಷ್ಟು ಕನ್ಫ್ಯೂಷನ್. ಮಾರ್ಕೆಟಲ್ಲಿ ಹೊಸ ಮ್ಯಾಗ್ಝೀನ್ ಬಿಟ್ರ ರೌಂಡ್ ಅಪ್ 365 ಅದು ಇದು ಅನ್ನುವಾಗ ನಮಗೆ ಅದು ಟೆಂಪ್ಟ್ ಆಗ್ತಾಯಿತ್ತು, ಅದನ್ನೂ ಓದೋಣ. ನ್ಯೂಸ್ ಪೇಪರ್ ಬಿಡೋಕ್ಕಾಗಲ್ಲ, ಟೆನ್ಷನ್ ಆಗ್ತಾಯಿತ್ತು. ಓಕೆ, ಇದು ಇಂಪಾರ್ಟೆಂಟಾ? ಮ್ಯಾಗ್ಝೀನ್ಸ್ ಒಂದು 4-5 ಇನ್ಸ್ಟಿಟ್ಯೂಟ್ ಮ್ಯಾಗ್ಝೀನ್ ಕುತ್ಕೊಂಡು ಓದೋ ಒಂದು ಪರಿಸ್ಥಿತಿನೂ ಇರ್ತಾಯಿತ್ತು. So after giving several attempts, clearing prelims, I have realized that ನಾವು ಅನ್ನೆಸೆಸರಿ ನಮ್ಮ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ನ ಕಾಂಪ್ಲಿಕೇಟ್ ಮಾಡ್ತೀವಿ. ಯಾಕಂದರೆ ಮಲ್ಟಿಪಲ್ ಸೋರ್ಸಸ್ ಓದ್ತೀವಿ, ಮಲ್ಟಿಪಲ್ ನ್ಯೂಸ್ ಪೇಪರ್ಸ್ ಓದ್ತೀವಿ, ಮಲ್ಟಿಪಲ್ ರಿವಿಷನ್ ನೋಟ್ಸ್ ಓದ್ತೀವಿ, ಮಲ್ಟಿಪಲ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ. ಈ ರೀತಿ ಅಟೆಂಡ್ ಮಾಡಿಕೊಂಡು ಬಹಳಷ್ಟು ಕನ್ಫ್ಯೂಷನ್ ಮಾಡಿಕೊಂಡು ಭಾಳಷ್ಟು ಕಾಂಪ್ಲಿಕೇಟ್ ಮಾಡ್ತೀವಿ. ಸೊ ನನ್ನ ಪ್ರಕಾರ ದಿಸ್ ಇಸ್ ನಾಟ್ ದ ರೈಟ್ ಸ್ಟ್ರಾಟಜಿ ಫಾರ್ ಎನಿ ಕರೆಂಟ್ ಅಫೇರ್ಸ್. ಕೀಪ್ ಇಟ್ ವೆರಿ ಸಿಂಪಲ್. ಭಾಳ ಸಿಂಪಲ್ ಆಗಿ ನಿಮ್ಮ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ನ ಮಾಡ್ಕೋಬೇಕಾಗುತ್ತೆ. ಎಸ್ಪೆಷಲಿ ಇನ್ ದಿ ಕರೆಂಟ್ ಏಜ್ ವೇರ್ ಯು ಹ್ಯಾವ್ ಸೋ ಮಚ್ ಆಫ್ ಇನ್ಫಾರ್ಮೇಷನ್ ದಟ್ ಈಸ್ ಆಲ್ರೆಡಿ ಅವೈಲಬಲ್ ಫ್ರಮ್ ಕರೆಂಟ್ ಅಫೇರ್ಸ್ ರಿಲೇಟಿಂಗ್ ಟು ದ್ಯಾಟ್. ವೆಬ್ಸೈಟ್ಸ್, ಆನ್ಲೈನ್ ವೆಬ್ಸೈಟ್ಸಲ್ಲಿರುತ್ತೆ, ಮ್ಯಾಗ್ಝೀನ್ಸಲ್ಲಿರುತ್ತೆ. ಸೊ ಇನ್ ದ್ಯಾಟ್ ಕಾಂಟೆಕ್ಸ್ಟ್ you have to be very smart to focus only on what is absolutely important, not what is available. ಏನು ಅವೈಲಬಲ್ ಇದೆ ಎಲ್ಲಾನ ಓದೋಕ್ಕಾಗಲ್ಲ, ಓದಲೂಬಾರ್ದು. ಸೊ ನಿಮಗೆ ಯಾವುದು ಪರ್ಫೆಕ್ಟ್, ಯಾವುದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅದನ್ನ ಫೋಕಸ್ ಮಾಡಿಕೊಂಡು ಅದನ್ನೇ ರಿವೈಸ್ ಮಾಡಬೇಕು. ಸೊ ಇಟ್ ವೇರೀಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಯಾರಿಗೆ ಯಾವುದು ಸೋರ್ಸ್ ಇಂಪಾರ್ಟೆಂಟ್ ಆರ್
ಯೂಸ್ ಆಗುತ್ತೆ ಅನ್ನೋದು ಇಟ್ ವೇರೀಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಸಿ ನಾವು ಲೆಟ್ಸ್ ಬ್ರೇಕ್ ಇಟ್ ಡೌನ್. ವಾಟ್ ಆರ್ ದ ಡಿಫ್ರೆಂಟ್ ಸೋರ್ಸಸ್ ಫಾರ್ ಕರೆಂಟ್ ಅಫೇರ್ಸ್? ಸೊ ಒನ್ ಪ್ರೈಮರಿ ಸೋರ್ಸ್ ಮುಂಚಿಂದನೂ ಹೇಳ್ತಾ ಇರೋದು ನ್ಯೂಸ್ ಪೇಪರ್. ಓಕೆ, ಒಳ್ಳೆ ಯುನೋ ನ್ಯೂಸ್ ಪೇಪರ್, ನ್ಯಾಷನಲ್ ಡೈಲಿ ನ್ಯೂಸ್ ಪೇಪರ್ which covers important national, international as well as state news becomes the primary source ಅಂತ ಎಲ್ಲರೂ ಹೇಳ್ತಾರೆ. ಎಸ್, ದ ಹಿಂದೂ ನ್ಯೂಸ್ ಪೇಪರ್ ಆಬ್ವಿಯಸ್ಲಿ ಈಗ UPSC ಮತ್ತು KSಗೆ ಓದೋರಿಗೆ ಹಿಂದೂ ನ್ಯೂಸ್ ಪೇಪರ್, ಇಲ್ಲ ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಪ್ರಜಾವಾಣಿ becomes the primary source. ಆಯಿತಾ? ನಾವು ದ ಕ್ವೆಶನ್ ಇಸ್, do we have to study newspaper regularly every day? Is it must? Or ನಮಗೆ ಟೈಮ್ ಇಲ್ಲ, ನಾನು ಕ್ಲಾಸಸ್ ಅಟೆಂಡ್ ಆಗ್ತಾ ಇದ್ದೀನಿ, ಇಲ್ಲ ಐ ಆಮ್ ವರ್ಕಿಂಗ್ ಆರ್ ಐ ಆಮ್ ಹೌಸ್ ವೈಫ್, ಐ ಹ್ಯಾವ್ ಲಾಟ್ ಆಫ್ ಫ್ಯಾಮಿಲಿ ಕಮಿಟ್ಮೆಂಟ್, ನನಗೆ ಟೈಮ್ ಇಲ್ಲ ಓದೋದಕ್ಕೆ ಅಂದರೆ ಏನು ಮಾಡ್ಬೋದು? ಸೊ ಜನರಲಿ ನ್ಯೂಸ್ ಪೇಪರ್ ಓದಿದಾಗ ನಿಮಗೆ ಎಂಟೈರ್ ಡೇದು ಏನೇನು ಈವೆಂಟ್ಸ್ ಆಗಿದೆ, ಯು ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್ ಇನ್ ಅ ವೆರಿ ಕಾನ್ಸೆಪ್ಚುವಲ್ ಮ್ಯಾನರ್. ಆ ಕಾಂಟೆಕ್ಸ್ಟ್ ಪ್ರಕಾರ ನಿಮಗೆ ಆ ನ್ಯೂಸ್ನ ನಿಮಗೆ ಸಿಗುತ್ತೆ. ಬಟ್ ಇಟ್ ಟೇಕ್ಸ್ ಆಲ್ಮೋಸ್ಟ್ 2 hours. ಯಾರೇ ಆದ್ರೂ ನ್ಯೂಸ್ ಪೇಪರ್ ಓದಬೇಕಂದ್ರೆ ಅಟ್ಲೀಸ್ಟ್ 2 hours, ಇಲ್ಲ ಕೆಲವರು ಸ್ಟಾರ್ಟ್ ಮಾಡ್ತಾ ಇರೋರಿಗೆ 3 hours ಅಂತೂ ಆಗೇ ಆಗುತ್ತೆ. ನೀವು ಕೂತ್ಕೊಂಡು ಓದಿ ಅಂಡರ್ಲೈನ್ ಮಾಡಿ ಅದನ್ನ ಅನಲೈಸ್ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಲ್ಮೋಸ್ಟ್ 2 to 3 hours ಆಗೇ ಆಗುತ್ತೆ. ಇಫ್ ಯು ಹ್ಯಾವ್ ದಟ್ ಮಚ್ ಟೈಮ್, ಓಕೆ, ಎವ್ರಿ ಡೇ, ದೆನ್ ರೀಡಿಂಗ್ ನ್ಯೂಸ್ ಪೇಪರ್ ವುಡ್ ಬಿ ದ ಫಸ್ಟ್ ಸ್ಟೆಪ್ ಇನ್ ಯೋರ್ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್. ಇಲ್ಲ, ನನ್ನ ಹತ್ರ ಆ ಥರ ಟೈಮ್ ಇಲ್ಲ, ಐ cannot dedicate 2 to 3 hours every day for current affairs. If that is your situation, andre can I do away with current reading newspaper? If you ask me, yes, you can clear the examination, you can score very good in current affairs even without reading newspaper. I know sumar janru comment alli helbodu idu wrong strategy etc. See, I am trying to tell you with the given amount of time what best strategy you can apply. ಸೊ ಈಗ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದಾಗ ಕರೆಂಟ್ ಅಫೇರ್ಸ್ನ ನೀವು ನ್ಯೂಸ್ ಪೇಪರಿಂದ ಓದಿ ನೋಟ್ಸ್ ಮಾಡಿ ಅರ್ಥ ಮಾಡಿಕೊಂಡು ಅದನ್ನ ಅನಾಲಿಸಿಸ್ ಮಾಡಿ ಮಾಡೋದಕ್ಕೆ ಟೈಮ್ ಇಲ್ಲ. ನೌ ವಾಟ್ ಈಸ್ ದ ಶಾರ್ಟ್ಕಟ್ ಟು ಆಲ್ ಆಫ್ ದಿಸ್? ಆಲ್ಮೋಸ್ಟ್ ಎವ್ರಿ ಮೇಜರ್ ಇನ್ಸ್ಟಿಟ್ಯೂಟ್ ಇನ್ಕ್ಲೂಡಿಂಗ್ ನಮ್ಮ KPSC, we put up everyday news. We analyze some important news also on a daily basis. This we have been doing from past 10 years. We have a dedicated team which collects news from different sources. We upload that free of cost in our website. Some of the important topics, we analyze it. ಸೊ ಈಗ ನೀವು ಏನು ಮಾಡ್ಬೋದು, ಈಗ ನ್ಯೂಸ್ ಪೇಪರ್ ಓದೋಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ಇಂಪಾರ್ಟೆಂಟ್ ವೆಬ್ಸೈಟ್, ಈಗ ನಮ್ಮ ವೆಬ್ಸೈಟ್ ಇಲ್ಲ ಬೇರೆ ಇನ್ಸ್ಟಿಟ್ಯೂಟ್ ವೆಬ್ಸೈಟ್ ಯಾವುದೇ ಇಂಪಾರ್ಟೆಂಟ್ ನೀವು ನೋಡಿ ನಿಮಗೆ ಅದು ಕಂಫರ್ಟಬಲ್ ಅಂದರೆ ಆ ಇನ್ಸ್ಟಿಟ್ಯೂಟ್ದು ವೆಬ್ಸೈಟನ್ನು ನೋಡ್ತಾ ಇರಿ. ಎವ್ರಿ ಡೇ ಡೈಲಿ ಮೆಸೇಜಸ್, ಡೈಲಿ ಅಪ್ಡೇಟ್ಸ್ನ ನೋಡ್ತಾ ಇರಿ. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಸಿಂಪ್ಲಿ ರೀಡ್ ಇಟ್. ಇಟ್ ವಿಲ್ ಜಸ್ಟ್ ಟೇಕ್ ಹಾಫ್ ಆನ್ ಅವರ್. ನೀವು ಏನು ಹಿಂದೂ ನ್ಯೂಸ್ ಪೇಪರಲ್ಲಿ ಓದ್ತೀರಾ ಫಾರ್ 2 to 3 hours, ದ್ಯಾಟ್ ಯು ಕ್ಯಾನ್ ಡೂ ದ ಸೇಮ್ ಥಿಂಗ್, ಯು ಕ್ಯಾನ್ ಡೂ ಇಟ್ ಇನ್ ಜಸ್ಟ್ ಅಬೌಟ್ ಹಾಫ್ ಆನ್ ಅವರ್. ಓಕೆ, ಸೊ ಈ ಹಾಫ್ ಆನ್ ಅವರಲ್ಲಿ ನೀವು ಕರೆಂಟ್ ಅಫೇರ್ಸ್ನ ಮುಗಿಸ್ಬಿಡ್ಬೋದು ಆನ್ ಅ ಡೈಲಿ ಬೇಸಿಸ್. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಡೂ. ಅದಾಗಿ ನೋಟ್ಸ್ ಮಾಡ್ಕೋಬೇಕಾ ಅನ್ನೋದು ಇಸ್ ಅ ನೆಕ್ಸ್ಟ್ ಕ್ವೆಶನ್. ಸೊ ಸುಮಾರು ಜನರು ಹೇಳ್ತಾರೆ ಹಿಂದೂ ನ್ಯೂಸ್ ಪೇಪರ್ ಇಲ್ಲ ಪ್ರಜಾವಾಣಿಯಿಂದ ಓದ್ಬಿಟ್ಟು ನೀವು ನೋಟ್ಸ್ ಮಾಡ್ಕೊಳ್ಳಿ. ಅಗೇನ್, ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಎಕ್ಸ್ಟ್ರಾ 1 hour ಬೇಕಾಗುತ್ತೆ. Do you have that time? If you don't have that time, don't make notes. It is okay. So month end alli we release magazines. Aita, our institute will release magazine. Many other institutes illa various other publishers release monthly current affairs magazine. So on magazine odi, if you are comfortable with that magazine, you stick to that. So ಏನು ನೀವು ನೋಟ್ಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಅದೇ ತಿಂಗಳದ ಕೊನೆಯಲ್ಲಿ, ಮಂತ್ ಎಂಡಲ್ಲಿ ನಿಮಗೆ ಇನ್ಸ್ಟಿಟ್ಯೂಟ್ ಅವರು ಆ ಮ್ಯಾಗ್ಝಿನ್ ನೋಟ್ಸ್ ಮೂಲಕ ಕೊಡ್ತಾರೆ. ಸೊ ಯು ಟೇಕ್ ಅ ಪ್ರಿಂಟ್ ಆಫ್ ಇಟ್, ಓಕೆ, ಆರ್ ಯು ಬೈ ದಟ್ ಮ್ಯಾಗ್ಝಿನ್ ಆ್ಯಂಡ್ ಯು ರೀಡ್ ಇಟ್ ಆ್ಯಂಡ್ ಅಂಡರ್ಲೈನ್ ಇಟ್. ಸೊ ನೋಟ್ಸ್ ಅಲ್ಲಿಗೆ ಆಯಿತು. ಸೊ ಶುಡ್ ಯು ಆ್ಯಕ್ಚುಲಿ ಮೇಕ್ ಯುವರ್ ಓನ್ ನೋಟ್ಸ್? ನೋ, ಬಿಕಾಸ್ ನೋಟ್ಸ್ ಇಸ್ ಆಲ್ರೆಡಿ ರೆಡಿಮೇಡ್, ಯಾರೋ ಮಾಡಿ ನಿಮಗೆ ಕೈಗೆ ಕೊಡ್ತಾರೆ, ನೀವು ಬರೀ ಅದನ್ನ ಓದಬೇಕು. ಸೊ ದ ಅಮೌಂಟ್ ಆಫ್ ಟೈಮ್ ದಟ್ ಯು ಸೇವ್ ಬೈ ಮೇಕಿಂಗ್ ನೋಟ್ಸ್, ದ್ಯಾಟ್ ಅಮೌಂಟ್ ಆಫ್ ಟೈಮ್ ಯು ಕ್ಯಾನ್ ಯೂಸ್ ಫಾರ್ ರಿವಿಷನ್. ನೀವು ನೋಟ್ಸ್ ಮಾಡೋದಕ್ಕೆ ಏನು ಟೈಮ್ ತೊಗೊಳ್ತೀರಾ ಅದೇ ಟೈಮ್ನ ನೀವು ರಿವಿಷನ್ಗೆ ಇಟ್ಕೋಬೋದು. ಇಟ್ ಈಸ್ ವೆರಿ ಸಿಂಪಲ್. ಸೊ ಯು ಡೋಂಟ್ ನೀಡ್ ಟು ರೀಡ್ ನ್ಯೂಸ್ ಪೇಪರ್, ಯು ಕ್ಯಾನ್ ಜಸ್ಟ್ ರೀಡ್ daily updates from our website. You don't need to read
make notes, you can simply download the magazine, take a printout of it, and you can read it and revise it several times. ಎಷ್ಟು ಸತಿ ಆಗುತ್ತೆ ಅಷ್ಟು ಸತಿ ರಿವಿಷನ್ ಮಾಡಿ. So this is what you can do. The third best strategy to crack or to be very comfortable with current affairs is to practice MCQs. So ಏನಾಗುತ್ತೆ, ಎಮ್ ಸಿ ಕ್ಯೂಸ್ ಸಾಲ್ವ್ ಮಾಡಿದ ತಕ್ಷಣ ನಿಮ್ಮ ಬ್ರೈನ್ ಆಕ್ಟಿವ್ ಆಗಿ ಆ ಟಾಪಿಕ್ ಬಗ್ಗೆ ಯೋಚನೆ ಮಾಡುತ್ತೆ. ಸೊ ವೆನ್ ಯು ಆಕ್ಟಿವ್ಲಿ ಅನಲೈಸ್ ಅ ಪರ್ಟಿಕ್ಯುಲರ್ ಟಾಪಿಕ್ ಫ್ರಮ್ ಕರೆಂಟ್ ಅಫೇರ್ಸ್, you will be able to understand that current affairs much more comprehensively. ಇನ್ನೂ ಎಫೆಕ್ಟಿವ್ ಆಗಿ ನಿಮ್ಮ ಕರೆಂಟ್ ಅಫೇರ್ಸ್ ನೆನ್ಪಿಟ್ಕೊಳ್ಳೋಕ್ಕೆ ಆಗುತ್ತೆ. ಸೊ ಪ್ರಾಕ್ಟಿಸ್ ಎಮ್ ಸಿ ಕ್ಯೂಸ್. ಸೊ ಎಮ್ ಸಿ ಕ್ಯೂಸ್ ಡೈಲಿ ಪ್ರಾಕ್ಟಿಸ್ ಎಮ್ ಸಿ ಕ್ಯೂಸ್ ವಿಲ್ ಬಿ ಅಪ್ಲೋಡೆಡ್ ಇನ್ ಮೆನಿ ವೆಬ್ಸೈಟ್. ನಮ್ಮ ವೆಬ್ಸೈಟಲ್ಲೂ ನಾವು ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಸ್ ಅಪ್ಲೋಡ್ ಮಾಡ್ತೀವಿ. ಇದೇ ರೀತಿ ಬೇರೆ ಇನ್ಸ್ಟಿಟ್ಯೂಟಲ್ಲೂ ಕೂಡ ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಸ್ನ ಅಪ್ಲೋಡ್ ಮಾಡ್ತಾರೆ. ಸೊ ಎವ್ರಿ ಡೇ ಒಂದು 15 minutes ಪ್ರಾಕ್ಟೀಸ್ ಮಾಡಿ. So this is what you should do as a routine to master current affairs. So every day current affairs update ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಎಮ್ ಸಿ ಕ್ಯೂಸ್ ಮಾಡ್ಕೊಳ್ಳಿ, ಮಂತ್ ಎಂಡಲ್ಲಿ ಮ್ಯಾಗ್ಝಿನ್ನ ಓದಿ ಅದನ್ನ ರಿಪೀಟೆಡ್ ಆಗಿ ರಿವೈಸ್ ಮಾಡಿ. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಡೂ. ದೆನ್ ಶುಡ್ ವಿ ಕಂಪ್ಲೀಟ್ಲಿ ಗಿವ್ ಅವೇ ಆನ್ ನ್ಯೂಸ್ ಪೇಪರ್? ಕೆಲವ್ರು ಕೇಳ್ತಾರೆ, ಸರ್ ಈ ಥರ ಹೇಳಿದ್ಮೇಲೆ ಸೊ ನಾವು ನ್ಯೂಸ್ ಪೇಪರ್ ಓದಬೇಕಾ, ಅದು ಕ್ಯಾನ್ ಬಿ ಕಂಪ್ಲೀಟ್ಲಿ ಎಲಿಮಿನೇಟೆಡ್? To certain extent, yes, you can eliminate reading newspaper, but I would suggest you to focus on the editorials. So ನೀವು ನಿಮ್ಮ ನ್ಯೂಸ್ ಪೇಪರ್ ಓಪನ್ ಮಾಡಿದ್ರೆ ಯು ವಿಲ್ ಫೈಂಡ್ ಅರೌಂಡ್ 10-11th ಪೇಜಲ್ಲಿ ಎಡಿಟೋರಿಯಲ್ಸ್ ಅಂತ. ಸೊ ಈ ಎಡಿಟೋರಿಯಲ್ಸ್ ಆರ್ ವೆರಿ ಇಂಪಾರ್ಟೆಂಟ್, ನಾಟ್ ಜಸ್ಟ್ ಫ್ರಮ್ ಕರೆಂಟ್ ಅಫೇರ್ಸ್ ಪಾಯಿಂಟ್ ಆಫ್ ವ್ಯೂ ಬಟ್ ಆಲ್ಸೋ ಫ್ರಮ್ ಜಿ ಎಸ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ. ನೀವು ಅನಾಲಿಸಿಸ್ ಮಾಡಬೇಕಾ, ಇಲ್ಲ ಎಸ್ಸೆ ಹೇಗೆ ಬರಿಬೇಕು, ಇಲ್ಲ ನಿಮ್ಮ ಆನ್ಸರ್ಸ್ ಹೇಗೆ ಬರಿಬೇಕು, ಒಂದು ಉದಾಹರಣೆ, ಒಂದು ಎಕ್ಸಾಂಪಲ್ ಬೇಕಂದರೆ ಯು ಕ್ಯಾನ್ ಆಲ್ವೇಸ್ ಗೋ ಥ್ರೂ ದಿಸ್ ಎಡಿಟೋರಿಯಲ್. ಸೊ ಈ ಎಡಿಟೋರಿಯಲ್ಸ್ ಓದಿದಾಗ ಒಂದು ಟಾಪಿಕ್ ಮೇಲೆ ಕಾಂಪ್ರಿಹೆನ್ಸಿವ್ ಆಗಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಪ್ಲಸ್ ಆ ಎಡಿಟೋರಿಯಲ್ ಹೇಗೆ ಬರೆದಿರ್ತಾರೆ, ಇಂಟ್ರಡಕ್ಷನ್ ಆಗಲಿ, ಬಾಡಿ ಆಗಲಿ, ಕನ್ಕ್ಲೂಷನ್ ಆಗಲಿ, ಬಾಡಿಯಲ್ಲಿ ಹೇಗೆ ಅವರು ಅನಲೈಸ್ ಮಾಡಿದ್ದಾರೆ, ಮೆರಿಟ್ಸ್, ಡಿಮೆರಿಟ್ಸು, ಮತ್ತು ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಅ ಪರ್ಟಿಕ್ಯುಲರ್ ಟಾಪಿಕ್ ಅಂತ ಓದಿದಾಗ, ದ ಮೋರ್ ಯು ರೀಡ್ ಸಚ್ ಎಡಿಟೋರಿಯಲ್ಸ್, ನಿಮಗೂ ಆ ಲ್ಯಾಂಗ್ವೇಜ್, ಆ ಬರವಣಿಗೆ, ದ ವೇ ದೇ ರೈಟ್ ಎಡಿಟೋರಿಯಲ್ಸ್, ನಿಮಗೂ ಅದೊಂದು ಇಂಟರ್ನಲೈಸ್ ಆಗೋಕ್ಕೆ ಶುರು ಆಗುತ್ತೆ. ಯು ವಿಲ್ ಆಲ್ಸೋ ಸ್ಟಾರ್ಟ್ ರೈಟಿಂಗ್ ಸೇಮ್ ವೇ, ಸೇಮ್ ಲ್ಯಾಂಗ್ವೇಜ್, ಸೇಮ್ ಅಪ್ರೋಚ್ ಥರ ನೀವು ಬರೆಯೋಕ್ಕೆ ಶುರು ಮಾಡ್ತೀರಾ. ಸೊ ಯುವರ್ ಮೇನ್ಸ್ ಆನ್ಸರ್ಸ್ ಆಗಲಿ, ಎಸ್ಸೆ ಆಗಲಿ ಭಾಳ ಚೆನ್ನಾಗಿ ಬರೋಕ್ಕೆ ಶುರು ಆಗುತ್ತೆ. ಸೊ ದೇರ್ಫೋರ್ ಇಫ್ ಯು ಡೋಂಟ್ ಹ್ಯಾವ್ ಟೈಮ್ ಟು ರೀಡ್ ದ ಕಂಪ್ಲೀಟ್ ನ್ಯೂಸ್ ಪೇಪರ್, what I would suggest you is skip the other news, focus on the editorials. ಒಂದು 5-6 ಎಡಿಟೋರಿಯಲ್ಸ್ ಇರುತ್ತೆ, ಅದರಲ್ಲಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರೋಂಥದ್ದು ಒಂದು 2-3 ಎಡಿಟೋರಿಯಲ್ಸ್ ಇರುತ್ತೆ. ಅದನ್ನ ಓದೋದಕ್ಕೆ ಒಂದು ಹಾಫ್ ಆನ್ ಅವರ್ ಬೇಕು. ಸೊ ಸ್ಪೆಂಡ್ ದಟ್ ಹಾಫ್ ಆನ್ ಅವರ್ ಟು ಸ್ಟಡಿ, ಟು ರೀಡ್ ಎಡಿಟೋರಿಯಲ್ಸ್ ಆ್ಯಂಡ್ ಅನಲೈಸ್ ಇಟ್. ನೋಟ್ಸ್ ಏನು ಮಾಡೋಕ್ಕೆ ಹೋಗಬೇಡಿ, ಸಿಂಪ್ಲಿ ಓದ್ಬಿಟ್ಟು ಅದನ್ನ ಇಂಟರ್ನಲೈಸ್ ಮಾಡ್ಕೊಳ್ಳಿ. ಏನು ಬರೆದಿದ್ದಾರೆ, ಯಾವ ರೀತಿ ಬರೆದಿದ್ದಾರೆ, ಅದರದ್ದು ಟಾಪಿಕ್ನ ಹೇಗೆ ಅನಲೈಸ್ ಮಾಡಿದ್ದಾರೆ, ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ read. Okay, so this is what I would suggest. So once again, to recap what you should do for current affairs on a daily basis. On a daily basis, stick to some good website who upload daily current affairs. Okay, ಸಾಯಂಕಾಲ ಹೊತ್ತು ಒಂದು ಟೈಮ್ ಡೆಡಿಕೇಟ್ ಮಾಡ್ಕೊಬಿಡಿ, 7 ಇಂದ 8 o'clock or 9 to 10 o'clock. ಸೊ ಆ ಟೈಮಲ್ಲಿ ವೆಬ್ಸೈಟ್ ಓಪನ್ ಮಾಡಿ ಡೈಲಿ ಒಂದು 10 ಟಾಪಿಕ್ಸ್ ಹಾಕಿರ್ತಾರೆ, ಅದನ್ನ ಓದಿ. ಸೆಕೆಂಡ್, ಮಂತ್ಲಿ ಒನ್ ಮ್ಯಾಗಝೀನ್, ಒನ್ ಸಿಂಗಲ್ ಮ್ಯಾಗಝೀನ್. 4-5 ಮ್ಯಾಗಝೀನ್ ಓದಕ್ಕೆ ಹೋಗಬೇಡಿ, ಒಂದು ಸಿಂಗಲ್ ಮ್ಯಾಗಝೀನ್ನ. ನಿಮಗೆ ಮಾರ್ಕೆಟಲ್ಲಿ ಒಂದು 4-5 ಮ್ಯಾಗಝೀನ್ಸ್ ಇರುತ್ತೆ, ಅದನ್ನ ತಗೊಳ್ಳಿ. ಫಸ್ಟ್ ತಿಂಗಳು ಓದಿ, ಏನಿದೆ, ಯಾವುದು ಇಂಪಾರ್ಟೆಂಟು, ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಯಾವುದ್ರದ್ದು ಪ್ರಿಂಟ್ ಚೆನ್ನಾಗಿದೆ, ಯಾವುದು ಟಾಪಿಕ್ಸ್ ಕವರ್ಸ್ ಕಾಂಪ್ರಿಹೆನ್ಸಿವ್ಲಿ, ಆ ರೀತಿ ಒಂದು ಮ್ಯಾಗಝೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ಮ್ಯಾಗಝೀನ್ನ ಕಂಟಿನ್ಯೂಸ್ ಆಗಿ ಓದಿ. ಓಕೆ, 10 ತಿಂಗಳು, 1 ವರ್ಷ ಅದೇ ಮ್ಯಾಗಝೀನ್ನ ಡೌನ್ಲೋಡ್ ಮಾಡ್ಕೊಂಡು ಅದೇ ಮ್ಯಾಗಝೀನ್ನ ಓದಿ. ಸುಮ್ಮನೆ ಪದೇ ಪದೇ ಬೇರೆ ಬೇರೆ ಮ್ಯಾಗಝೀನ್ ಮಾಡೋಕ್ಕೆ ಹೋಗಬೇಡಿ. ಸೊ ಸ್ಟಿಕ್ ಟು ಒನ್ ಸಿಂಗಲ್ ಮ್ಯಾಗಝೀನ್. ಸೊ ದ್ಯಾಟ್ ಬಿಕಮ್ಸ್ ಯುವರ್ ನೋಟ್ಸ್. ಯು ಶುಡ್ ಕೀಪ್ ರಿವೈಸಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ನೋಟ್ಸ್. ಆಮೇಲೆ ಎಕ್ಸಾಮ್ಗಿಂತ ಮುಂಚೆ ರಿವಿಷನ್ ನೋಟ್ಸ್ ಅಂತ ಬಿಡ್ತಾರೆ ಮಾರ್ಕೆಟಲ್ಲಿ. ಇಟ್ ಈಸ್ ನಥಿಂಗ್ ಬಟ್ ಕಂಪೈಲೇಷನ್ ಆಫ್ ಮಂತ್ಲಿ ಮ್ಯಾಗಝೀನ್. ಸೊ ನೀವು ಮಂತ್ಲಿ ಮ್ಯಾಗಝೀನ್ ಓದಿದ್ರೆ ಆ ಕಂಪೈಲೇಷನ್ ಬೇಕಾಗಲ್ಲ, ಬಿಕಾಸ್ ಇಟ್ ವಿಲ್ ಅನ್ನೆಸೆಸರಿಲಿ ಅಗೇನ್ ಆ್ಯಡ್ ಬರ್ಡನ್ ಟು ಯುವರ್ ಪ್ರಿಪರೇಷನ್. ಸೊ 10 ತಿಂಗಳಿಂದ 1 ವರ್ಷದ್ದು around 10 to 12 magazines you have to sit and study, revise it repeatedly. ಅಷ್ಟನ್ನ ಮಾಡಿ. ಆಮೇಲೆ ಡೈಲಿ ಎಡಿಟೋರಿಯಲ್ಸ್ನ
ಟೈಮ್ ಇದ್ದರೆ ಓದಿ. ಓಕೆ, ಟೈಮ್ ಇಲ್ಲ ಅದು ಮಾಡೋಕ್ಕಾಗಲ್ಲ ಅಂದರೆ ಅದ್ರದ್ದು ಅನಾಲಿಸಿಸ್ ವೆಬ್ಸೈಟ್ಸಲ್ಲಿ ಇರುತ್ತೆ. ಓಕೆ, ವೇರಿಯಸ್ ವೆಬ್ಸೈಟ್ಸಲ್ಲಿ ಎವ್ರಿ ಡೇದು ಎಡಿಟೋರಿಯಲ್ನ ಅನಲೈಸ್ ಮಾಡಿರ್ತಾರೆ, ಸೊ ಅದನ್ನು ಓದ್ಬೋದು. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಡೂ ಫಾರ್ ಕರೆಂಟ್ ಅಫೇರ್ಸ್. ಕೀಪ್ ಇಟ್ ವೆರಿ ಸಿಂಪಲ್ ಗೈಸ್. ಸೊ ಅದ್ರ ಜೊತೆಗೆ ಪ್ರಾಕ್ಟಿಸ್ MCQs ಆದಷ್ಟು ಡಿಫ್ರೆಂಟ್ ಇನ್ಸ್ಟಿಟ್ಯೂಟ್ಸ್, ಡಿಫ್ರೆಂಟ್ ವೆಬ್ಸೈಟ್ಸ್ ಯಾರೆಲ್ಲ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ MCQs ಕೊಡ್ತಾರೋ ಅದನ್ನ ನೀವು ಸಾಲ್ವ್ ಮಾಡಿ. ಎಷ್ಟು ಸಾಲ್ವ್ ಮಾಡ್ತೀರಾ ಅಷ್ಟೇ ಬೆಟರ್ ಆಗ್ತೀರಾ. ದಿಸ್ ಇಸ್ ದ ಬೆಸ್ಟ್ ಅಪ್ರೋಚ್ ಫಾರ್ ಯೋರ್ ಕರೆಂಟ್ ಅಫೇರ್ಸ್. ಓಕೆನಾ? ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. I will try and understand what is your problem and I will give you solution. ಏನೇ ಪ್ರಾಬ್ಲಮ್ ಇದ್ರೂ ಕಮೆಂಟ್ಸಲ್ಲಿ ಹಾಕಿ. ಐ ವಿಲ್ ಟ್ರೈ ಆ್ಯಂಡ್ ಅದಕ್ಕೆ ಏನು ಮಾಡ್ಬೋದು ಅಂತ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಡೂ. ನಮ್ಮ KPSC ಹ್ಯಾಸ್ ರಿಯಲೈಸ್ ದಿಸ್ ಪ್ರಾಬ್ಲಮ್. ಸೊ ಅದಕ್ಕೇ ನಾವು 10 ವರ್ಷದಿಂದನೂ ನಾವು ಕರೆಂಟ್ ಅಫೇರ್ಸ್ನ ನಮ್ಮ ವೆಬ್ಸೈಟಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಮ್ಯಾಗ್ಝೀನ್ ಕೂಡ ಆಲ್ಮೋಸ್ಟ್ 10 ಇಯರ್ಸಿಂದ ನಮ್ಮದು ಕರೆಂಟ್ ಅಫೇರ್ಸ್ ಮ್ಯಾಗ್ಝೀನ್ ನಾನ್ ಸ್ಟಾಪ್ ಎವ್ರಿ ಮಂತ್ ವಿ ಹ್ಯಾವ್ ಬೀನ್ ರಿಲೀಸಿಂಗ್. ಸೊ ಏನೇ ಒಂದು ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾ, ನಮ್ಮ ಮ್ಯಾಗ್ಝೀನಿಂದ ನೀವು ಪ್ರಿಪೇರ್ ಆಗ್ಬೋದು. ರೀಸೆಂಟಾಗಿ ಇದ್ದಿದ್ದು KEA ಎಕ್ಸಾಮ್ ಆಗಲಿ, ಇಲ್ಲ ಪ್ರೀವಿಯಸ್ UPSC KS ಎಕ್ಸಾಮಲ್ಲೂ ಕೂಡ ಭಾಳಷ್ಟು ಕ್ವೆಶನ್ಸ್ ನಮ್ಮ ಕರೆಂಟ್ ಅಫೇರ್ಸ್ ಮ್ಯಾಗ್ಝೀನಿಂದ ಬಂದಿತ್ತು. ಐ ಮೀನ್ ಇಟ್ ಈಸ್ ವೆರಿ ನ್ಯಾಚುರಲ್. ಐ ಆಮ್ ನಾಟ್ ಸೇಯಿಂಗ್ ನಾವೇನೋ ಭಾಳ ಸಮಥಿಂಗ್ ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ದೀವಿ. ಡೆಫಿನೆಟ್ಲಿ ನಾಟ್. ವಾಟ್ ಎವರ್ ಇನ್ಫಾರ್ಮೇಷನ್ ಇಸ್ ಅವೈಲೇಬಲ್ ಆನ್ಲೈನ್, ವೆಬ್ಸೈಟ್ ಮತ್ತು ನ್ಯೂಸ್ ಪೇಪರಲ್ಲಿ ವಿ ಹ್ಯಾವ್ ಕಂಪೈಲ್ಡ್ ಇಟ್ ಆ್ಯಂಡ್ ವಿ ಹ್ಯಾವ್ ಪ್ರೆಸೆಂಟೆಡ್ ಇಟ್ ಇನ್ ಅ ವೆರಿ ಸಿಸ್ಟಮ್ಯಾಟಿಕ್ ಆ್ಯಂಡ್ ಸ್ಟ್ರಕ್ಚರ್ಡ್ ಮ್ಯಾನರ್. ಸ್ಟೂಡೆಂಟ್ಸ್ ಯಾರು ಅದನ್ನ ಓದಿರ್ತಾರೆ ಅದರಿಂದ ಅವರು ಬೆನಿಫಿಟ್ ಆಗಿರ್ತಾರೆ. ನಾವು ಒನ್ ಮೋರ್ ಎಕ್ಸೈಟಿಂಗ್ ನ್ಯೂಸ್ ದಟ್ ಐ ವಾಂಟ್ ಟು ಅನೌನ್ಸ್. ನಮ್ಮ KPSC is starting ವೀಕ್ಲಿ ಕರೆಂಟ್ ಅಫೇರ್ಸ್. ಸೊ ಎವ್ರಿ ಸಂಡೇ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಇಡೀ ವಾರದಲ್ಲಿ ಏನೇನು ಕರೆಂಟ್ ಅಪ್ಡೇಟ್ಸ್, ಕರೆಂಟ್ ನ್ಯೂಸ್ ಬಂದಿರುತ್ತೆ ಅದನ್ನ ಒಂದು ಸಂಡೇ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ವಿ ಆರ್ ಸ್ಟಾರ್ಟಿಂಗ್ ದಿಸ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಫ್ರಮ್ ದಿಸ್ ವೀಕ್. ಎವ್ರಿ ಸಂಡೇ ಇಡೀ ವಾರದಲ್ಲಿ ಏನೇನು ಇಂಪಾರ್ಟೆಂಟ್ ನ್ಯೂಸ್ ಬಂದಿರುತ್ತೋ ಅದನ್ನ ನಾವು ಕ್ಲಾಸ್ ಮಾಡ್ತೀವಿ ಇನ್ ಜಸ್ಟ್ 2 to 3 hours. ನಾಟ್ ಟೂ ಲಾಂಗ್, ಜಸ್ಟ್ 2 to 3 hours ಅಲ್ಲಿ ವಿ ವಿಲ್ ಕಂಪ್ಲೀಟ್ಲಿ ಕವರ್ 1 week's ಕರೆಂಟ್ ಅಫೇರ್ಸ್. ಸೊ ದಿಸ್ ವಿ ವಿಲ್ ಡೂ ಎವ್ರಿ ವೀಕ್. ಪ್ರತಿ ವಾರನೂ ಇದೇ ಒಂದು ಎಕ್ಸಸೈಸ್ ಮಾಡ್ಕೊಂಡು ಹೋಗ್ತೀವಿ. ಪ್ರಾಕ್ಟೀಸ್ MCQs ಇರುತ್ತೆ, ಸೊ ದ್ಯಾಟ್ ಯು ವಿಲ್ ಗೆಟ್ ಟು ನೋ ಹೌ ಕ್ವೆಶನ್ಸ್ ಕ್ಯಾನ್ ಬಿ ಆಸ್ಕ್ಡ್. ಸೊ ಆಲ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್, ಯಾರಿಗೆ ಕರೆಂಟ್ ಅಫೇರ್ಸ್ ಕ್ವಿಕ್ ಆಗಿ ರಿವೈಸ್ ಮಾಡಬೇಕು ಆನ್ ಅ ಡೈಲಿ ಬೇಸಿಸ್, ರೆಗ್ಯುಲರ್ ಬೇಸಿಸ್, weekly basis, you can come and attend this current affairs class every Sunday 10 o'clock at our institute in Vijayanagar. Okay, so I hope this video is useful for all those who are confused about current affairs. Thank you so much for watching and have a wonderful day.